ಪಾಕಿಸ್ತಾನಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಸೌದಿಯ ವಿದೇಶಾಂಗ ಸಚಿವ ಪಾಕಿಸ್ತಾನಕ್ಕೆ ನಾಳೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಕ್ಷಣಕ್ಕೂ ಕೂಡ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಈಗ ಇಡೀ ಪರಿಸ್ಥಿತಿಯನ್ನು ಯುದ್ಧದ ಕಡೆಗೆ ಕೊಂಡೊಯ್ತಾ ಇದೆ. ಪರಿಸ್ಥಿತಿ ಈಗ ಯುದ್ಧದ ಕಡೆಗೆ ಹೊರಳುತ್ತಾ ಇರುವ ಸಂದರ್ಭದಲ್ಲಿನೇ ಭಾರತದ ಪ್ರತಿಕ್ರಿಯೆಯ ನಡುವೆ, ಭಾರತದ ಪ್ರತಿದಾಳಿಯ ನಡುವೆನೇ ಸೌದಿಯ ವಿದೇಶಾಂಗ ಸಚಿವರು ತೆರಳುತ್ತಾ ಇರುವಂಥದ್ದು ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಬಹುಶಃ ಅಧಿಕೃತ ಭೇಟಿ ಇರುತ್ತೆ, ಈ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಅವರು ಭೇಟಿ ಕೊಡ್ತಾ ಇದ್ದಾರೆ. ಆದರೆ ಪಾಕಿಸ್ತಾನ ನಾಳೆಯನ್ನು ಹೇಗೆ ನೋಡುತ್ತೆ ಅನ್ನೋದರ ಮೇಲೇ ಸೌದಿಯ ವಿದೇಶಾಂಗ ಸಚಿವರ ಟ್ರಿಪ್ ಕೂಡ ನಿರ್ಧಾರ ಆಗಬಹುದು. ಯಾಕಂದರೆ ಪಾಕಿಸ್ತಾನ ನಿಜಕ್ಕೂ ನಾಳೆಯ ಸೂರ್ಯೋದಯವನ್ನು ಯಾವ ಸ್ವರೂಪದಲ್ಲಿ ನೋಡುವ ಸ್ಥಿತಿಯಲ್ಲಿ ಇರುತ್ತೆ ಅನ್ನೋದು ಬಹಳ ಮುಖ್ಯ ಆಗಿದೆ. ಈಗ ಪಾಕಿಸ್ತಾನದ ಪಾಲಿಗೆ ಪಾಕಿಸ್ತಾನ ಸದ್ಯಕ್ಕೆ ಎಸಗಿರತಕ್ಕಂತಹ ಮಹಾ ಅಪರಾಧಗಳಿಗೆ ಶಿಕ್ಷೆಯನ್ನು ಇವತ್ತು ರಾತ್ರಿನೇ ಬಹುತೇಕ ಅನುಭವಿಸೋದಕ್ಕೆ ಶುರು ಮಾಡ್ತಾ ಇದೆ. ಇನ್ನು ನೌಶೇರಾ ಗಡಿಯಲ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದಾಳಿ ನಡೀತಾ ಇದ್ದಾವೆ. ನೌಶೇರಾ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸಿದೆ. ನೌಶೇರಾ ಸೆಕ್ಟರ್ನಲ್ಲಿ ಪಾಕಿಸ್ತಾನದ ಡ್ರೋನ್ಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಈ ನೌಶೇರಾ ಸೆಕ್ಟರ್ನಲ್ಲಿನೇ 2019ರಲ್ಲಿ ಏನು ಭಾರತದ ಯುದ್ಧ ವಿಮಾನಗಳು ಅಭಿನಂದನ್ ಇದ್ದಂತಹ ಯುದ್ಧ ವಿಮಾನ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿತ್ತು. ಅದು ನಡೆದಿರುವಂಥ ಕೂಡ ಇದೇ ನೌಶೇರಾದ ಆಗಸದಲ್ಲಿದೆ. ಈಗ ನೌಶೇರಾದ ಗಡಿಯಲ್ಲಿ ಭಾರತ ಪಾಕ್ ಮಧ್ಯೆ ಸಮರ ನಡೀತಾ ಇದೆ. ನೌಶೇರಾ ಸೆಕ್ಟರ್ನಲ್ಲಿ ಪಾಕ್ನಿಂದ ಡ್ರೋನ್ ದಾಳಿ ನಡೆದಿದೆ. ಆ ಡ್ರೋನ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತದ ಸೇನೆ ಮಾಡಿದೆ. ಪಾಕ್ ಡ್ರೋನ್ಗಳನ್ನು ಧ್ವಂಸ ಮಾಡಿದೆ ಈಗ ಭಾರತೀಯ ಸೇನೆ. ಈ ಮೂಲಕ ನೌಶೇರಾ ಸೆಕ್ಟರ್ನ 2 ಕಡೆ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ಕೂಡ ನಡೆಸಿದೆ. 2 ಕಡೆಗಳಲ್ಲಿ ಗುಂಡಿನ ದಾಳಿಯನ್ನು ಪಾಕಿಸ್ತಾನ ನಡೆಸಿದೆ. ಪಾಕಿಸ್ತಾನದ ಗುಂಡೇಟಿಗೆ ಭಾರತ ಉತ್ತರವನ್ನು ಕೂಡ ಕೊಟ್ಟಿದೆ. ಭಾರತ ಬಾಂಬ್ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದೆ. ನೌಶೇರಾ ಗಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈಗ ಸಮರದ ಸನ್ನಿವೇಶ ನಿರ್ಮಾಣ ಆಗಿದೆ. ಪಾಕ್ ಡ್ರೋನ್ಗಳನ್ನು ಈಗ ಭಾರತ ಧ್ವಂಸ ಮಾಡಿದೆ. ನೌಶೇರಾ ಸೆಕ್ಟರ್ನ 2 ಕಡೆಯಲ್ಲಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನದ ಸೈನಿಕರು ಗುಂಡನ್ನು ಹಾರಿಸಿದ್ದಾರೆ. ಪಾಕ್ನ ಗುಂಡೇಟಿಗೆ ಬಾಂಬ್ ಮೂಲಕವಾಗಿ ಭಾರತ ಉತ್ತರವನ್ನು ಕೊಟ್ಟಿದೆ. ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಧ್ವಂಸ ಮಾಡೋದರ ಕಡೆಗೆ ಈಗ ಭಾರತ ಹೆಜ್ಜೆ ಹಾಕ್ತಾ ಇದೆ. ಭಾರತ ಈಗ ಪ್ರತಿದಾಳಿಯನ್ನು ಶುರು ಮಾಡಿದೆ. ನೌಶೇರಾದ ಗಡಿಯಲ್ಲಿ ಈಗ ಪಾಕಿಸ್ತಾನದ ಜೊತೆಗೆ ತೀವ್ರ ಸ್ವರೂಪದ ಪ್ರತಿದಾಳಿಯನ್ನು ಈಗ ಭಾರತ ಶುರು ಮಾಡಿದೆ. ಪಾಕಿಸ್ತಾನದ ಏನು ಗುಂಡಿನ ದಾಳಿಗಳಿಗೆ ಭಾರತ ಪಾಕಿಸ್ತಾನದ ಡ್ರೋನ್ಗಳನ್ನು ಧ್ವಂಸ ಮಾಡೋದರ ಜೊತೆಗೇ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೂ ಕೂಡ ಬಾಂಬ್ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಈಗ ಭಾರತ ಕಡೆಯಿಂದ ಮಾಡಲಾಗಿದೆ. ಬಹುತೇಕ ಇಲ್ಲಿ ಮೋರ್ಟರ್ ಗನ್ಗಳನ್ನು ಬಳಕೆ ಮಾಡಿಕೊಂಡು ಬಹಳ ದೂರದವರೆಗೂ ಕೂಡ ಶೆಲ್ ದಾಳಿಯನ್ನು ಮಾಡುವಂತಹ ಕೆಲಸಕ್ಕೆ ಈಗ ಆರಂಭಿಸಲಾಗಿದೆ. ಈ ಮೂಲಕವಾಗಿ ಸ್ಫೋಟವನ್ನು ತೀವ್ರಗೊಳಿಸಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಆಗಿರುವಂತಹ
ಏನು ಇನ್ನು ದೆಹಲಿಯಲ್ಲೂ ಕೂಡ ಹೈ ಅಲರ್ಟ್ ಸ್ಥಿತಿಯಲ್ಲಿ ಇಡಲಾಗಿದೆ. ದೆಹಲಿಯನ್ನು ಹೈ ಅಲರ್ಟ್ ಸ್ಥಿತಿಯಲ್ಲಿ ಇಡಲಾಗಿದೆ. ಎಲ್ಲ ಸರ್ಕಾರಿ ನೌಕರರ ರಜೆಯನ್ನು ಕ್ಯಾನ್ಸಲ್ ಮಾಡಲಾಗಿದೆ. ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆಯನ್ನು ಮಾಡೋದ್ರ ಜೊತೆಗೇ ಎಲ್ಲ ಸರ್ಕಾರಿ ನೌಕರರ ರಜೆಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ವಿಶೇಷವಾಗಿ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಬೇಕಾಗುತ್ತೆ. ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಇಮಿಡಿಯೇಟ್ ಆಗಿ ಆಗಿರಬೇಕಾದಂಥ ಆ್ಯಕ್ಷನ್ಗಳು ಎಲ್ಲ ನಿಟ್ಟಲ್ಲೂ ಕೂಡ ರಜೆಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಇದರ ನಡುವೆ ಯಾವಾಗ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ ದಾಳಿ ಶುರುವಾಗಿತ್ತು, ಆಗ ಬಾರ್ಡರ್ ನಲ್ಲಿರುವಂತಹ ನಗರಗಳಲ್ಲಿ ಏನು ಪವರ್ ಕಟ್ ಮಾಡಲಾಗಿತ್ತು, ಆ ಪವರ್ ಕಟ್ಟನ್ನು ಕೂಡ ಹಿಂಪಡೆಯುವಂತಹ ತೀರ್ಮಾನಗಳನ್ನು ಈಗಾಗಲೇ ಕೈಗೊಳ್ಳಲಾಗ್ತಾ ಇದೆ. ವಿಶೇಷವಾಗಿ ಪಂಜಾಬ್ನ ಮೊಹಾಲಿಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ. ನಾವು ಮತ್ತೆ ಪವರ್ ಸಪ್ಲೈನ ರಿಸ್ಟೋರ್ ಮಾಡ್ತಾ ಇದ್ದೀವಿ ಮತ್ತು ಭಾರತದ ಏನು ಸೈನ್ಯ ಮತ್ತು ಅವರ ಅದ್ಭುತವಾದಂತಹ ಫೈಟ್ಗೆ ನಾವು ಧನ್ಯವಾದವನ್ನು ಹೇಳ್ತೀವಿ. ಇವತ್ತು ಮತ್ತು ಎಲ್ಲ ದಿವಸಗಳಲ್ಲೂ ಕೂಡ ನಾವು ಅವರ ಈ ಒಂದು ಫೈಟನ್ನು ನಾವು ಸ್ಮರಿಸ್ತೀವಿ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ. ಹಾಗೆಯೇ ಜನ ಸುರಕ್ಷಿತವಾಗಿರುವಂತಹ ರಿಕ್ವೆಸ್ಟನ್ನು ಕೂಡ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮೊಹಾಲಿ ಇವರು ಮಾಡಿದ್ದಾರೆ. ಹೀಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಈ ಯುದ್ಧ ಪೂರ್ವವಾಗಿರುವಂತಹ ಪ್ರತಿದಾಳಿಗಳಿವು. ಯಾಕಂದರೆ ಯುದ್ಧದ ಘೋಷಣೆಯನ್ನು ಭಾರತವೂ ಮಾಡಿಲ್ಲ, ಪಾಕಿಸ್ತಾನವೂ ಕೂಡ ಮಾಡಿಲ್ಲ. ಈಗ ನಡೀತಾ ಇರುವಂಥದ್ದು. ನಮ್ಮ ಜೊತೆಗೆ ಕರ್ನಲ್ VM ನಾಯಕ್ ಅವರೀಗ ಸಂಪರ್ಕದಲ್ಲಿದ್ದಾರೆ. VM ನಾಯಕ್ ಅವರೇ, ಬಹುಶಃ ಪಾಕಿಸ್ತಾನಕ್ಕೆ ಇವತ್ತಿನ ರಾತ್ರಿ ಬಹಳ ಕಷ್ಟದಾಗಿ ಕಲಿಬೇಕಾಗತ್ತೆ ಅಂತ ಕಾಣುತ್ತೆ. ಯಾಕಂದರೆ ಭಾರತದಲ್ಲಿ ಸೂರ್ಯಾಸ್ತ ಆಗ್ತಾ ಇದ್ದಂತೆಯೇ ಜಮ್ಮುವಿನ ಮೇಲೆ ಅವರು ಡ್ರೋನ್ ದಾಳಿಯನ್ನು ಶುರು ಮಾಡಿದರು. ಈಗ ಅದಾಗಿ ಕೇವಲ 2-3 ಗಂಟೆಗಳ ಅವಧಿಯ ಒಳಗಡೆ ಭಾರತದ ಕಡೆಯಿಂದ ರಿಟ್ಯಾಲಿಯೇಷನ್ ಕೂಡ ಆಗಿದೆ. ಬಹಳ ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ. ಏನು ಹೇಳ್ತೀರಿ ಈಗಿನ ಸಂದರ್ಭದ ಬಗ್ಗೆ? ನಾವು ಮೊದಲು ಡಿಬೇಟ್ ಮಾಡಬೇಕಾದ್ರೆ ಯಾವಾಗಲೂ ಒಂದು ಸೆಂಟೆನ್ಸ್ ಹೇಳ್ತಾ ಇದ್ದೆ ನಾನು, ಯುದ್ಧ ಸ್ಟಾರ್ಟ್ ಮಾಡೋದು ಈಸಿ, ಎಂಡ್ ಮಾಡೋದು ಬಹಳ ಡಿಫಿಕಲ್ಟ್ ಅಂತ ತಿಳ್ಕೊಂಡು. ಹೌದು. ಇದು ಏನಾಗಿತ್ತಂದ್ರೆ, ಪಾಕಿಸ್ತಾನದವರು ನಾವು ಫಸ್ಟ್ ಆಪರೇಷನ್ ಸಿಂಧೂರ್ ಮಾಡಿದಾಗ ಏನು ಟಾರ್ಗೆಟ್ ಸೆಟ್ ಮಾಡಿದ್ವಿ, ಅವಾಗನೇ ನಾನು ಹೇಳಿದ್ದೆ ಇಲ್ಲಿಗೆ ಅವ್ರು ಏನಪ್ಪ ಅಂತಂದ್ರೆ ಸ್ವಲ್ಪ ಈಗೋ ಪ್ರಾಬ್ಲಮ್ಸ್ ಅದೆಲ್ಲ ಸೈಡ್ ದಲ್ಲಿ ಇಟ್ಕೊಂಡು ಓಕೆ ವಿ ಹ್ಯಾವ್ ಗಾಟ್ ಅವರ್ ಡ್ಯೂಸ್ ಅಂತ ಸುಮ್ಮನೆ ಇದ್ಬಿಟ್ಟಿದ್ರೆ ಏನು ಆಗ್ತದಿಲ್ಲ. ಅದು ಶಾಂತಿಯಿಂದ ಇರ್ಬೋದಾಗಿತ್ತು, ನಾವು ಶಾಂತಿಯಿಂದ ಇರ್ಬೋದಾಗಿತ್ತು. ಹೌದು. ಈಗ ಏನಂತಂದ್ರೆ ಎಸ್ಕಲೇಟ್ ಆದ್ಕೊಳ್ಳೇನೆ ಎಲ್ಲರದು ಪ್ರಶ್ನೆ ಬಂದ್ಬಿಟ್ಟಿದೆ. ಈಗ ಅಲ್ಲಿ ಚೈನೀಸ್ ಎಕ್ವಿಪ್ಮೆಂಟ್ J-17 ಏರ್ಕ್ರಾಫ್ಟ್, F-16 ಹ್ಯಾಸ್ ಬಿನ್ ಶಾಟ್ ಡೌನ್. ಈಗ ಏನಂತಂದ್ರೆ, ಈಗ ಏನಪ್ಪ ಅಂದ್ರೆ ಒಂದು ಸಲ ಯುದ್ಧ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಯುದ್ಧ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಮನುಷ್ಯರ ಕಂಟ್ರೋಲ್ ಮಾಡ್ತಾರೆ. ಹೌದು. ಯುದ್ಧ ಸ್ಟಾರ್ಟ್ ಆದ್ಮೇಲೆ ಯುದ್ಧ ಮನುಷ್ಯರನ್ನ ಕಂಟ್ರೋಲ್ ಮಾಡ್ತದೆ ಈಗ. ಹೌದು ಹೌದು ಹೌದು. ಸೊ ದಟ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಹ್ಯಾಪನ್ಡ್. ಏನಂತಂದ್ರೆ ಐ ಓನ್ಲಿ ಹೋಪ್ ದಿಸ್ ಮ್ಯಾಡ್ನೆಸ್ ವಿಲ್ ಕಮ್ ಟು ಎನ್ ಎಂಡ್. ಯಾಕಂತಂದ್ರೆ ಟೆರರಿಸ್ಟ್ 4 ಮಂದಿ ಹೊಡೆದು ಹೋದವರು ಅವರು ಇನ್ನೂ ಸಿಕ್ಕಿಲ್ಲ. ಅಮಾಯಕ ಜನರು ದಿಸ್ ಸೈಡ್ ಆರ್ ದಟ್ ಸೈಡ್ ಏನಪ್ಪ ಅಂದ್ರೆ ಅನ್ನೆಸರ್ಲಿ ಏನಪ್ಪ ಅಂದ್ರೆ ಇದಾಗ್ತಾ ಇದ್ದಾರೆ. ವೆರಿ 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 ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್. ಐ ಓನ್ಲಿ ಹೋಪ್ ಏನಪ್ಪ ಅಂದ್ರೆ ಸಮ್ವೇರ್ ಇಟ್ ಸ್ಟಾಪ್ಸ್ ಡೌನ್. ಹೌದು ಹೌದು, ನಿಜ ನಿಜ ನಿಜ. ಆದರೆ VM ನಾಯಕರು ಇವತ್ತು ನಡೆಸಿರುವಂತಹ ದಾಳಿ, ಪಾಕಿಸ್ತಾನ ಮಾಡಿರುವಂಥದ್ದು ವಿಶೇಷವಾಗಿ ಜಮ್ಮುವಿನ ಮೇಲೆ ದಾಳಿನ ನಡೆಸುವಂಥದ್ದು. ಯಾಕಂದರೆ ಬಹುಶಃ 1971 ನಂತರ ಈ ರೀತಿಯಾಗಿ ಜಮ್ಮು ನಗರದವರೆಗೂ ಕೂಡ ದಾಳಿ ನಡೆಸಿರುವಂಥದ್ದು ಬಹುಶಃ ಮಾಡಿರಲಿಲ್ಲ ಪಾಕಿಸ್ತಾನದ ಕಡೆಯಿಂದ. ಬಾರ್ಡರ್ಗಳಲ್ಲಿ ಆಗಾಗ್ಗೆ ಗುಂಡಿನ ಚಕಮಕಿ ಆಗ್ತಿತ್ತು, ಬೇರೆನೇನೋ ಆಗ್ತಾ ಇತ್ತು. ಆದರೆ ಇದು ಜಮ್ಮು ನಗರದಲ್ಲಿರಬಹುದು, ಪಠಾಣ್ಕೋಟ್ನ ಮೇಲೆ ಅಥವಾ ಜೈಸಲ್ಮೇರ್ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಟ್ರೈ ಮಾಡಿರುವಂಥದ್ದು. ಇವೆಲ್ಲವನ್ನು ನೋಡ್ತಾ ಹೋದಾಗ ಪಾಕಿಸ್ತಾನ ನೇರವಾಗಿ ಎಲ್ಲೋ ಒಂದು ಕಡೆ ಸಿವಿಲಿಯನ್ಸ್ ಮೇಲಿನ ಅಟ್ಯಾಕನ್ನು ಕೂಡ ಶುರು ಮಾಡಿದಂಗೆ ಕಾಣ್ತಾ ಇತ್ತು. ಈಗ ನೋಡು, ಎಲ್ಲ ಬ್ಲ್ಯಾಕ್ಔಟ್ ಆದಾಗ ನಿಮ್ಗೆ ಟಾರ್ಗೆಟ್ಸ್ ಸಿವಿಲಿಯನ್ ಮಿಲಿಟರಿ ಟಾರ್ಗೆಟ್ ಗೊತ್ತೇ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಇಟ್ ಇಸ್ ಅಂದಾಜೊಂದು ಫೈರಿಂಗ್. ಈಗ ಆ ಸೈಡ್ ಇಂದ ಈ ಸೈಡ್ ಇಂದ ಇಟ್ ಇಸ್ ನಾಟ್. ಈಗ ಏನಪ್ಪಾ ಅಂದ್ರೆ ಟಾರ್ಗೆಟ್ ಪ್ರಶ್ನೆನೇ ಬರೋದಲ್ಲ. ಈಗ ಮಿಸೈಲ್ ಲಾಂಚ್ ಆಗ್ತದ, ಎಲ್ಲಿ ಹೋಗಿ ಬೀಳ್ತದ, ಐದರ್ ಫ್ರಮ್ ಪಾಕಿಸ್ತಾನ್ ಸೈಡ್, ಫ್ರಮ್ ಇಂಡಿಯನ್ ಸೈಡ್. ಈಗ ಟಾರ್ಗೆಟ್ ಪ್ರಶ್ನೆನೇ ಇಲ್ಲ. ಈಗ ಏನಂತಂದ್ರೆ ಇಟ್ ಇಸ್ ಆಲ್ ಹ್ಯಾಪಜರ್ಡ್ ಫೈರಿಂಗ್ ನಾವು. ಹೌದು.
ಈಗ ಪುಂಚದಲ್ಲಿದೆ, ಗುಜರಾತ್ ಅಹಮದಾಬಾದ್ ಬ್ಲಾಕ್ಔಟ್ ಇದೆ, ಪಠಾನ್ಕೋಟದಲ್ಲಿ ಬ್ಲಾಕ್ಔಟ್ ಇದೆ, ಜಲಂಧರದಲ್ಲಿ ಒಂದು ವಿಡಿಯೋ ನಾನು ನೋಡಿದೀನಿ, ಒಂದು ಮಿಸೈಲ್ ಲ್ಯಾಂಡ್ ಆಗಿದೆ. ಆಮೇಲೆ ಏನಂತಂದ್ರೆ ಒಂದು ನಮ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಜಮ್ಮುದಲ್ಲಿ, ಇಟ್ ಹ್ಯಾಸ್ ಆಕ್ಟೆಡ್ ವೆರಿ ವೆಲ್. ಏನಂತಂದ್ರೆ ಯಾವ್ದು ಮಿಸೈಲು ಅಥವಾ ಏನಂತಂದ್ರೆ ಡ್ರೋನ್ ಇದೇನಪ್ಪ ಲ್ಯಾಂಡ್ ಆಗಕ್ ಬಿಟ್ಟಿಲ್ಲ, ಎಕ್ಸ್ಪ್ಲೋಡ್ ಆಗಕ್ ಬಿಟ್ಟಿಲ್ಲ. ಹೌದು. ಸೊ ನಮ್ದು ಏನಂತಂದ್ರೆ ಇವತ್ತು ನಾವು ರಷ್ಯನ್ಸ್ ಸೆಲ್ಯೂಟ್ ಮಾಡಬೇಕು, S-400 ಅನ್ನು ಪ್ರೊಟೆಕ್ಟ್ ಮಾಡ್ತೀವಿ ಅಂತ. ಹೌದು 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 ಹೌದು. ಬಹುಶಃ S-400 ಡಿಫೆನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿಯೇ ಬಹುತೇಕ ಅವರ ಏನು ಡ್ರೋನ್ಗಳನ್ನಿರ್ಬೋದು, ಮಿಸೈಲ್ಸ್ ಅನ್ನಿರ್ಬೋದು, ಅವುಗಳನ್ನು ಏನು ತುಂಡರಿಸುವಂತಹ ಅಥವಾ ಅದನ್ನು ಏನು ಅವುಗಳನ್ನು ಕೆಡವಿ ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ ಇವತ್ತು. ಕರೆಕ್ಟ್ ಏನಂದ್ರೆ ಇಟ್ ಈಸ್ ಎ ಡಿವಾಸ್ಟೇಷನ್ ಅರೌಂಡ್. ಏನಂತಂದ್ರೆ ಈಗ ಎಷ್ಟೋ ನ್ಯೂಸ್ಗಳು ಬರ್ತದೆ. ಈವನ್ INS ವಿಕ್ರಾಂತ್ ಹ್ಯಾಸ್ ಫೈರ್ಡ್ ಅರೌಂಡ್ 100 ಮಿಸೈಲ್ಸ್ ಅಂತ ಹೇಳ್ತಾನೆ. ಕರಾಚಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಅಂತ ಹೇಳ್ತಾ ಇದ್ದಾರೆ. ಲಾಹೋರ್ದಲ್ಲಿ ಸಾಕಷ್ಟು ಫೈರಿಂಗ್ ಆಗಿದೆ. ಓನ್ಲಿ ಥಿಂಗ್ ಇಸ್ ದಟ್ ಸ್ಟಿಲ್ ಹೇಳ್ಬೇಕಾದ್ರೆ ನೈಟ್ ಇಸ್ ಸ್ಟಿಲ್ ಯಂಗ್ ಅಂತ ಹೇಳ್ತಾರೆ. ಏನೇನ್ ಆಗ್ತದೋ ನಮ್ಮ ಮುಂಜಾನೆ ಸೂರ್ಯೋದಯ ಆಗೋದ್ರಾಗ ವಿ ರಿಯಲಿ ಡು ನಾಟ್ ನೋ ಆಕ್ಚುಲಿ.